ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ರಿ ಆಸ್ಟ್ರೋ ಆ್ಯಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಡಿಸೆಂಬರ್ 21ರಂದು ಶುರುವಾಗುವ ನಕ್ಷತ್ರನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಪ್ರತಿದಿನ 1.5 ಗಂಟೆಯಂತೆ ಝೂಮ್ ಆ್ಯಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. 20,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರುಜಿಯವರ ತರಗತಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರನಾಡಿ. ಇನ್ನ ಕೇವಲ ಒಂದು 10 ದಿವಸ ಇರ್ಬೋದು ಅಂತ ಅನ್ಸುತ್ತೆ ಕ್ಲಾಸಸ್ಗೆ. 105ನೇ ಬ್ಯಾಚು. ಆಸಕ್ತಿ ಇರ್ತಕ್ಕಂಥವ್ರು ದಯಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಹಾಗೆ ಕ್ಲಾಸಸ್ ಅಲ್ಲಿ ನಿಮಗೆ ಎಲ್ಲಾ ವಿಚಾರದಲ್ಲೂ ಕೂಡ ತಿಳಿದು ಬರುತ್ತೆ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ವಿವಾಹ ವಿಚಾರದಲ್ಲಿ ತುಂಬಾನೇ ನೋಡ್ತಾರೆ ಅಂತ ಹೇಳಿದಿನಲ್ಲ. ಖಂಡಿತವಾಗಿ ಮದುವೆ ವಿಚಾರದಲ್ಲಿ ಕಲ್ತ್ಕೊಂಡಾಗ ನಮಗೆ ನಮ್ಮ ಪಾರ್ಟ್ನರ್ದು ಜಾತಕನ ವಿಶ್ಲೇಷಣೆ ಮಾಡಕ್ಕೆ ಯಾವ ರೀತಿಯ ಅವ್ರು ಇರ್ತಕ್ಕಂಥದ್ದು, ಯಾವ ರೀತಿಯ ಒಂದು ಗುಣ ಇರ್ತಕ್ಕಂಥದ್ದು ಕಂಪ್ಲೀಟ್ ಆಗಿ ನಮಗೆ 360 ಡಿಗ್ರಿಯ ಒಂದು ಪಿಕ್ಚರ್ ಸಿಕ್ಬಿಟ್ಟುತ್ತೆ. ಅದು ಬಹಳ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗೆ ಮತ್ತೊಂದು ವಿಚಾರ ಏನು ಅಂತಂದ್ರೆ, ತುಂಬಾ ಜನ ಆಸ್ಪಿರೇಷನ್ ಇಟ್ಕೊಂಡಿರ್ತಾರೆ, ಅದಾಗಬೇಕು, ಇದಾಗಬೇಕು, ಅದಾಗಬೇಕು, ಇದಾಗಬೇಕು ಅಂತ. ನಾನು ಒಂದು ವಿಚಾರ ತಪ್ಪು ಅಂತ ಹೇಳಕ್ಕೆ ಬರಲ್ಲ. ಜೀವನದಲ್ಲಿ ಕಷ್ಟಪಟ್ಟರೆ ನಮ್ಗೆಲ್ಲಾನು ಸಿಗುತ್ತೆ ಅನ್ನೋ ಒಂದು ಮನೋಭಾವದಲ್ಲಿ ತುಂಬಾ ಜನ ಇದ್ದಾರೆ. ಹೌದು, ಒಪ್ಕೊಳ್ತೀನಿ. ಆದರೆ ಎಲ್ಲ ಕಡೆ ಹಾರ್ಡ್ ವರ್ಕ್ ರಿಸಲ್ಟ್ ಕೊಡೋದಿಲ್ಲ. ಎಲ್ಲ ಕಡೆ ಹಾರ್ಡ್ ವರ್ಕ್ ರಿಸಲ್ಟ್ ಕೊಡೋದಿಲ್ಲ. ಫಾರ್ ಎಕ್ಸಾಂಪಲ್, ನನಗೊಂದು ಗವರ್ಮೆಂಟ್ ಕೆಲಸ ಬೇಕು. ಸಿಕ್ಕಾಪಟ್ಟೆ ಚೆನ್ನಾಗಿ ಓದ್ತಾ ಇದ್ದೀನಿ, ಮಾಡ್ತಾ ಇದ್ದೀನಿ, ಎಕ್ಸಾಮ್ಸ್ ಎಲ್ಲ ಬರಿತಾ ಇದ್ದೀನಿ. ಆದ್ರೂ 1 ಮಾರ್ಕ್ 2 ಮಾರ್ಕಲ್ಲಿ ಹೊಟ್ಟೋಗುತ್ತೆ. ಓಕೆ, ಪಾಸ್ ಆಗಿದ್ದೀನಿ ಎಕ್ಸಾಮು. ಅದಾದ್ಮೇಲೆ ನೆಕ್ಸ್ಟ್ ನಾನು ಇಂಟರ್ವ್ಯೂ ಅಲ್ಲಿ ಮಾಡಬೇಕಾದ್ರೆ ಇಂಟರ್ವ್ಯೂ ಫೇಲ್ ಆಗ್ಬಿಟ್ಟೆ. ಅನೇಕ ಕಾಂಪೋನೆಂಟ್ಸ್ ಅಲ್ಲಿ ಬಂದಿರುತ್ತಲ್ಲಿ. ಸೊ ಅಲ್ಲಿ ಹಾರ್ಡ್ ವರ್ಕ್ಗೆ ಏನ್ ರಿಸಲ್ಟ್ ಹೇಳ್ತೀರಾ? ದಯವಿಟ್ಟು ಹೇಳಿ, ನೀವು ನೋಡೋಣ. ಅನೇಕ ಜನರು ನೀಟ್ ಎಕ್ಸಾಮ್ನ ತುಂಬಾ ಹಾರ್ಡ್ ವರ್ಕ್ ಮಾಡಿ ಎಕ್ಸಾಮ್ ಬರೀತಾರೆ. ಸೀಟ್ಗಳಿರೋದೇ ಕಮ್ಮಿ. ಲಕ್ಷಾಂತರ ಜನ, 20 ಲಕ್ಷ ಜನ ಬರೀತಾರೆ. ಇಂತಹ ಬರೀತಕ್ಕಂತ ಸಮಯದಲ್ಲಿ ನಮಗೆ ನಮ್ಮ ಜಾತಕದಲ್ಲಿ ತೋರಿಸ್ತಾ ಇದೆಯಾ ಫಸ್ಟ್ ನೋಡ್ಕೊಂಡ್ರೆ ಒಂದು ಹಿಂಟ್ ಸಿಗುತ್ತೆ. ಜಾತಕ ಅಂತಕ್ಕಂಥದ್ದು ಒಂದು ಹಿಂಟ್, ಒಂದು ಸೂಚನೆ, ಒಂದು ರೀತಿಯ ಇಂಡಿಕೇಶನ್. ನಿಮಗೆ ಈ ಲೈನ್ ಇದೆ, ಈ ಲೈನ್ ನಿಮಗೆ ಪ್ರಾಪ್ತಿ ಆಗೋದಿದೆ, ಅಲ್ಲಿ ಹಾರ್ಡ್ ವರ್ಕ್ ಮಾಡಿ. ಒಬ್ಬ ಫೇಮಸ್ ತತ್ವಜ್ಞಾನಿ ಜ್ಯೋತಿಷ್ಯ ಅದೃಷ್ಟವನ್ನು ತಂದುಕೊಡುತ್ತೆ ಅಂತ ಹೇಳುತ್ತಾನೆ. ಜ್ಯೋತಿಷ್ಯ ಅದೃಷ್ಟವನ್ನು ತಂದುಕೊಡುತ್ತಂತೆ. ಹೇಗೆ ಅದೃಷ್ಟ ತಂದುಕೊಡುತ್ತೆ? ಇಂಗ್ಲಿಷ್ ಅಲ್ಲಿ ಅದೃಷ್ಟಕ್ಕೆ ಲಕ್ ಅಂತ ಕರೀತಾರೆ. LUCK, ಲಕ್. ಸೊ ಲಕ್ ಅನ್ನೋ ಅಬ್ರಿವೇಶನ್ ಏನು? ಲಕ್ ಅಂದ್ರೆ ಏನು? ಅಬ್ರಿವೇಶನ್ ಏನು? LUCK. 4 ಪದಗಳು, ಲೆಟರ್ಸ್. ಅದರದ್ದು ಅಬ್ರಿವೇಶನ್ ಹೇಳ್ತಾನ ಅವನು. ಜ್ಯೋತಿಷ್ಯ ಲಕ್ ತೋರಿಸುತ್ತೆ ನಮ್ದು ಅಂತಂದ್ರೆ ಲೇಬರ್ ಅಂಡರ್ ಕರೆಕ್ಟ್ ನಾಲೆಡ್ಜ್. ಲೇಬರ್ ಅಂಡರ್ ಕರೆಕ್ಟ್ ನಾಲೆಡ್ಜ್. ಲೇಬರ್ ಅಂದ್ರೆ ಏನರ್ಥ? ದುಡಿಯೋದು. ಲೇಬರ್ ಅಂದ್ರೆ ದುಡಿಯೋದು. ಯಾವುದ್ರ ಹಿಂದೆ ನಾವು ದುಡಿಬೇಕು, ಅದರ ಸರಿಯಾಗಿರ್ತಕ್ಕಂಥ ಜ್ಞಾನ, ಕರೆಕ್ಟ್ ನಾಲೆಡ್ಜ್ ಕೊಡ್ತಕ್ಕಂಥದ್ದೇ ಜ್ಯೋತಿಷ್ಯ.
ಎಷ್ಟೋ ಜನಕ್ಕೆ ನಾನು ಮಿಲಿಟರಿಗೆ ಹೋಗ್ಬೇಕು, ಪೊಲೀಸ್ ಆಗಬೇಕು, IAS ಆಗಬೇಕು, ಕಷ್ಟಪಡ್ತೀನಿ ನಾನು. ಈಸ್ ದಟ್ ಕರೆಕ್ಟ್ ನಾಲೆಜ್ ಹಾರೋಸ್ಕೋಪ್ ಅಲ್ಲಿ ತೋರಿಸ್ತಾ ಇದೆಯಾ? ವಿಲ್ ಐ ವಿನ್ ಇನ್ ದಟ್? ಯಾಕಂದ್ರೆ ಅದೇನು 10th ಸ್ಟ್ಯಾಂಡರ್ಡ್ ಅಲ್ಲ, ಅಥವಾ 2nd PUC ಅಲ್ಲ, ಅಥವಾ ಡಿಗ್ರಿ ಅಲ್ಲ. ಜಸ್ಟ್ ಪಾಸ್ ಆಗ್ಬಿಟ್ರೆ ಇವತ್ತಲ್ಲ ನಾಳೆ ಒಂದೆರಡು ಮಾರ್ಕ್ಸ್ ಸ್ವಲ್ಪ ಕಷ್ಟಪಟ್ಬಿಟ್ರೆ ಪಾಸ್ ಆಗ್ಬಿಡುತ್ತೆ ಅನ್ನಕ್ಕೆ, ಆಚೆ ಹಾಕ್ಬಿಡ್ತಾರೆ ಅನ್ನಕ್ಕೆ. ಇದು ಲಕ್ಷಾಂತರ ಜನ ಬರೀತಕ್ಕಂಥದ್ದು, ಸ್ವಲ್ಪ ಜನಕ್ಕೆ ಮಾತ್ರ ಸಿಗುತ್ತೆ. ಈ ನಮ್ಮ ಕಾಂಪೌಂಡರ್ ಇದಾರಲ್ಲ, ನಂಬರ್ 1 ಕಲ್ಪ್ರಿಟ್ ಅವರು. ನಂಬರ್ 1 ಕಲ್ಪ್ರಿಟ್ ಅಂತಾನೆ ಕರಿತೀನಿ, ನಂಬರ್ 1 ದಗಲ್ಬಾಜಿ ಅಂತೀನಿ. ಯಾಕೆ ಅಂದ್ರೆ, ನನ್ನ ಮಗನೋ ಮಗಳೋ ಯಾವುದೋ ಒಂದು ಹುದ್ದೆಗೆ ಸೇರಿಸಬೇಕು, ಗೌರ್ಮೆಂಟ್ ಹುದ್ದೆ, ಒಂದು IPS, IFS, IPS ಹೋಗ್ಬೇಕು ಅಂದ ತಕ್ಷಣ ಅವ್ರು ಹತ್ತನೇ ಮನೆ ನೋಡ್ಬಿಡ್ತಾರೆ. ಹತ್ತನೇ ಮನೇಲಿ ಏನಾದ್ರು ಗುರು ಇದ್ದರೆ, ಮಂಗಳ ಇದ್ದರೆ, ಸೂರ್ಯ ಇದ್ದರೆ 100% ಆಗುತ್ತೆ ಅಂತ ಹೇಳ್ಬಿಡ್ತಾರೆ. ಇದನ್ನ ನೋಡ್ಕೊಂಡೇ ಅರ್ಧ ಜನ ಹಾಳಾಗಿದ್ದಾರೆ, ಅರ್ಧ ಅಲ್ಲ 3/4 ಜನ ಹಾಳಾಗಿದ್ದಾರೆ. ಇದನ್ನ ತಿಳ್ಕೊಂಡೆ. ಅದು ಯಾರ ಹತ್ರ ಹೋಗ್ತಾರೆ ಇವರು? ಎಲ್ಲಾ ಊರುಗಳ ಹೆಸರು ಹೇಳ್ತಾರೆ, ಅಲ್ಲಿ ಎಲ್ಲ ವೇಷಧಾರಿಗಳೇ. ಇಷ್ಟು ದಪ್ಪ ಏನೇನು ಹಾಕೊಂಡಿರ್ತಾರಲ್ಲ, ಅದು ಇದು ಎಲ್ಲ ಡ್ರೆಸ್, ಶೋ ಡ್ರೆಸ್ ಹಾಕೊಂಡಿರ್ತಾರಲ್ಲ. ನಮ್ಮ ಹಿಂದೂ ಧರ್ಮದಲ್ಲಿ ನನಗೆ ಏನಕ್ಕೆ ಅದು ಇಷ್ಟ ಇಲ್ಲ ಅಂತಂದ್ರೆ, ಆ ಶೋ ಹಾಕೊಂಡು ಸುಳ್ಳು ಹೇಳ್ತಾ ಇದ್ದಾರೆ. ಅದನ್ನ ನಂಬಿಕೊಂಡು ನೀವು ಓಡೋಗಿ, ನೀವುಗಳು ಜ್ಯೋತಿಷ್ಯ ಶಾಸ್ತ್ರನ ಹಾಳು ಮಾಡಕ್ಕೆ ನೀವು ಕಾರಣ, ಅವರು ಕಾರಣ. ಯಾಕಂದ್ರೆ ನೀವು ಅವ್ರನ್ನ ನಂಬ್ತೀರಾ, ಅದು ವರ್ಕ್ ಆಗಲ್ಲ. ವರ್ಕ್ ಆಗದೆ ಇದ್ದಾಗ ಅಸ್ಟ್ರಾಲಜಿ ಇಸ್ ಫಾಲ್ಸ್ ಅಂತ ಬರುತ್ತೆ. ನಿಮ್ಮನ್ನ ನಂಬಿಕೊಂಡು ನಿಮ್ಮ ಮಕ್ಕಳಲ್ಲಿ ಕುತ್ಕೊಂಡು ಕೇಳ್ತಾ ಇರ್ತಾರೆ, ಏನೋ ಒಂದು ಹೇಳ್ತಾ ಇದ್ರೆ ನಮ್ಮ ಪ್ರಕಾರ ಆಗುತ್ತೆ ಅಂತ. ಆಗಿಲ್ಲ ಅಂತಂದ್ರೆ ಎಲ್ಲ ಫಾಲ್ಸ್, ಎಲ್ಲ ಸುಳ್ಳು, ಅಸ್ಟ್ರಾಲಜಿ ಇಸ್ ಫುಲ್ ಫಾಲ್ಸ್ ಅಂತ ಹೇಳ್ತಾರೆ. ಬೆಳಗಾನ ಎದ್ದು ನೋಡೋದು ಟಿವಿ, ಆ ರಾಶಿ ಏನಾಯ್ತು, ಈ ರಾಶಿ ಏನಾಯ್ತು, ಅವರು ಅಮ್ಮ ತಾಯಿ ಭಿಕ್ಷೆ ಬೇಡದೊಂದೇ ಅವ್ರದ್ದು ಬಾಯಲ್ಲಿ ಬರೋದು, ಇನ್ನೇನು ಬರಲ್ಲ. ಅವ್ರ ಬಾಯಲ್ಲಿ ಬರೋದೇ ಹಂಗೆ. ನಾನು ಬೆಳಿಗ್ಗೆನೆಲ್ಲ ಕುತ್ಕೊಂಡು ನೋಡ್ತಾ ಇರ್ತೀನಿ. ಹಿಂಗೆ ಅತಿ ವಿನಯಂ ಧೂರ್ತ ಲಕ್ಷಣಂ. ಡೈರೆಕ್ಟ್ ಸೈಂಟಿಫಿಕ್ ಆಗಿ ಯಾರ್ದೂ ಇಲ್ಲ, ಎಲ್ಲ ಅದ್ರಲ್ಲೆಲ್ಲ ಮೂಢನಂಬಿಕೆನೆ. ಒಂದು ವಿಳ್ಯದೆಲೆಯಲ್ಲಿ ಯಾವ ಲೈನ್ ಹೋಗ್ತಾನೆ ಅಂತ ಹೇಳಕ್ಕಾಗತ್ತಾ? ವಿಳ್ಯದೆಲೆ ಎತ್ಕೊಂಡಿದ ತಕ್ಷಣ ಇವ್ರು ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ ವಿಳ್ಯದೆಲೆಯಲ್ಲಿ. ನಾನು ಈ ಶಾಸ್ತ್ರದಲ್ಲಿ ಹೆಚ್ಚು ಕಮ್ಮಿ 35 ವರ್ಷ ಅನುಭವ ತಗೊಂಡಿದ್ದೀನಿ. ವಿಳ್ಯದೆಲೆ ಶಾಸ್ತ್ರ ಇದೆ, ಇಲ್ಲ ಅಂತಲ್ಲ. ಇವ್ರು ಹೇಳೋ ರೀತಿ ಡಾಕ್ಟರು, ಇಂಜಿನಿಯರು, ಆ ಸಾಫ್ಟ್ವೇರ್ ಇಂಜಿನಿಯರ್ 3 ಆಪ್ಷನ್ ಇದೆ ಅಂತ ಅಲ್ಲಿ ಕಾಣಿಸ್ತಾ ಇದೆ. 3 ಆಪ್ಷನ್ ಕಾಣಿಸ್ತಾ ಇದೆಯಂತೆ. ಅವನು ಡೇಟಾ ಸೈನ್ಸ್ಗೆ ಹೋಗ್ಬೋದು, ಅಥವಾ ಇನ್ನೊಂದು ಯಾವುದೋ ಪೈಥಾನ್ ಮಾಡ್ಬೋದಂತೆ, ಇನ್ನೊಂದು ಜಾವಾ ಮಾಡ್ಬೋದಂತೆ, C++ ಮಾಡ್ಬೋದು. ಯಾರೋ ಹೇಳ್ತಾ ಇದ್ರು ಆ ಎಲೆ ಎತ್ಕೊಂಡು. 3 ಆಪ್ಷನ್ಲಿ ಅವ್ರಿಗೇನೋ ತಲೆಗೆ ಬಂತು, ಇಲ್ಲಿ ನಮಗೆ ಜಾವಾ ತೋರಿಸ್ತಾ ಇದೆ. ಹೈಟ್ ಆಫ್ ಇಗ್ನೋರೆನ್ಸ್ ಅಂತ ಕರಿತೀನಿ ನಾನು, ಹೈಟ್ ಆಫ್ ಇಗ್ನೋರೆನ್ಸ್. ಅದನ್ನ ನಂಬಿಕೊಂಡು ಜನ ಮರಳೋ ಜಾತ್ರೆ ಮರಳೋ. ಒಂದು 4 ವಿಳೆದೆಲೆ, ಕವಡೆ, ಒಂದು ಅಲ್ಲೊಂದಷ್ಟು ಅಕ್ಕಿ. ಅವಾಗೆಲ್ಲ ಆ ಟೈಮಲ್ಲಿ ಏನಂತಾರೆ, ಈ ಟೆಕ್ನಾಲಜಿ ಇರಲಿಲ್ಲ, ಪ್ಲಾನೆಟರಿ ಪೊಸಿಷನ್ಸ್ ಎಲ್ಲಿದೆ ಅಂತ ಇರಲಿಲ್ಲ. ಒಂದು ಶಕುನ ಶಾಸ್ತ್ರದ ಮೇಲೆ ವರ್ಕ್ ಆಗ್ತಾ ಇರ್ತೀವಲ್ಲ, ಅವೆಲ್ಲ ಫಾರ್ ನಾರ್ಮಲ್ ಲೈಫ್ಗೆ ಅದು. ಬಟ್ ಇವಾಗಿನೋ ಲೈಫ್ ಎಲ್ಲ ವೆರಿ ಇಂಪಾರ್ಟೆಂಟ್. ಅವ್ರು ಬಂದು ಏನು ಹೇಳ್ತಾ ಇದ್ರು, ಸಾಮ್ಯಾರ ನಮ್ದು ದನ ಕಳೆದೋಗೈತೆ, ಇಷ್ಟೇ ಅವ್ರದ್ದು ಕೆಲಸ. ಹಸ ಕಳೆದೋಗೈತೆ. ಸಾಮ್ಯಾರ ಒಂದು ಮೂಟೆ ಅಕ್ಕಿ ಐತೆ, ಒಂದು ಮೂಟೆ 2 ಮೂಟೆ ಬೆಳೆದಿದ್ದೀನಿ ನಾನು, ತಗೊಂಡೋಗಿ ವ್ಯಾಪಾರಕ್ಕೆ ಹಾಕ್ಬೇಕು, ಏನಾದ್ರು ಬರ್ತದ ಲಾಭ ಅಷ್ಟೇ. ವೆರಿ ಸಿಂಪಲ್ ಡೇ ಟು ಡೇ ಆಕ್ಟಿವಿಟಿ ಅದೆಲ್ಲ. ಆ ಡೇ ಟು ಡೇ ಆಕ್ಟಿವಿಟಿಗೆ ಈ ವಿಳ್ಯದೆಲೆ ಎಲ್ಲ ನಡೆಯುತ್ತೆ. ಮದುವೆ ಯಾವಾಗ ಆಗುತ್ತೆ ಅಂತ ವಿಳ್ಯದೆಲೆ ಹೆಂಗ್ ನೋಡೋದು, ಯಾವ ಟೈಮ್ ಆಗುತ್ತೆ ಅಂತ? ವಾಟ್ ಫೂಲಿಶ್ನೆಸ್, ವಾಟ್ ಇಸ್ ದ ಹೈಟ್ ಆಫ್ ಫೂಲಿಶ್ನೆಸ್ ವಿ ಗೋ ಇನ್ ಟು. ಅದರಲ್ಲಿ ಹೆಚ್ಚಾಗಿ ಮಹಿಳೆಯರಿದಾರಲ್ಲ, ಆಮೇಲೆ ಅವ್ರಿಗೆ ಕೋಪ ಬರ್ತಾ ಇರೋದು ಅವ್ರ ಯಜಮಾನ್ರಿಗೇನೆ. ಬೆಳಿಗ್ಗೆ ಎದ್ದು ಯಾರ್ಯಾರೋ ಬಂದ್ಬಿಡ್ತಾರಪ್ಪ ನಮ್ಮ ಸಂಸಾರ ಹಾಳು ಮಾಡಕ್ಕೆ ಅಂತ ಹೇಳ್ತಾರೆ. ಬೆಳಿಗ್ಗೆ ಎದ್ದು ಟಿವಿಲಿ ಬರೋರೆಲ್ಲ ಅರ್ಧ ಸಂಸಾರ ಹಾಳಕ್ ಮಾಡಕ್ಕೆ ಬರ್ತಾ ಇದಾರೆ ಅಂತ ನನ್ನ ಮುಂದೆ ಬಂದು ಗೋಳಾಡಿದ್ದಾರೆ. ಸರ್ ಇರೋದ್ರಲ್ಲಿ ನಿಮ್ನೆಲ್ಲ ನೋಡಿದೀನಿ ಸರ್, ಡೈರೆಕ್ಟ್ ಆಗಿ ಆಗತ್ತೆ, ಇಲ್ಲ ಅಷ್ಟೇ, ಇಷ್ಟೇ ಲೈಫ್ ಅಷ್ಟೇ, ಆ ಥರ ಇರ್ಬೇಕು ಸರ್. ಅದು ಬಿಟ್ಬಿಟ್ಟು ಅಮ್ಮ ತಾಯೇ ಅಂತ ಸ್ಟಾರ್ಟ್ ಮಾಡ್ಬಿಡ್ತಾರೆ. ದೇ ಆರ್ ಗ್ಲೋರಿಫೈಯಿಂಗ್. ಅಸ್ಟ್ರಾಲಜಿನ ಗ್ಲೋರಿಫೈ ಮಾಡುವಂತ ವಿಚಾರ ಇಲ್ಲ. ಇಟ್ ಇಸ್ ಪ್ಯೂರ್ ಸೈನ್ಸ್, ಪ್ಯೂರ್ ಸ್ಪಿರಿಚುವಲ್ ಸೈನ್ಸ್. ವಿಜ್ಞಾನ ಅಂತ ಕರಿತೀನಿ ಅದನ್ನ. ವಿಜ್ಞಾನದಲ್ಲಿ ವಿ ಸ್ವಲ್ಪ ಸೈಡ್ಗೆ ಇಟ್ಬಿಟ್ಟು ಜ್ಞಾನ, ಆ ವಿನ ಏನ್ ಮಾಡ್ತೀನಿ, ವಿಶೇಷವಾಗಿರ್ತಕ್ಕಂಥ ಜ್ಞಾನ. ಈ ಟೈಮ್ ಹಿಂಗಿದೆ, ಇವ್ರ ಮನಸ್ಥಿತಿ ಹಿಂಗಿದೆ, ಪರಿಸ್ಥಿತಿ ಎಷ್ಟೊಂದು ಕೂಡುತ್ತೆ ಅಸ್ಟ್ರಾಲಜಿಲಿ. ನಾನು ಹಿಂದಿನ ಸಂಚಿಕೆಯಲ್ಲೂ ಹೇಳಿದ್ದೆ,
ಮ್ಯಾರೇಜ್ ಅಂತ ಕಾಂಬಿನೇಷನ್ ತೋರಿಸುತ್ತೆ, ಮದುವೆ ಮಾಡಿಸಲ್ಲ. ಅವೆಲ್ಲ ಮ್ಯಾರೇಜ್ ಕಾಂಬಿನೇಷನ್ ತೋರಿಸಿಲ್ಲ ಅಂದ್ರೆ ಆಫರ್ಗಳು ಕೊಡಲ್ಲ. ಕೊನೆಗೆ ಪ್ರಯತ್ನ ನಿಮ್ದೆ. ಯು ಹ್ಯಾವ್ ಟು ವರ್ಕ್. ಸೊ ಅಸ್ಟ್ರಾಲಜಿ ಮೀನ್ಸ್ ಲಕ್, ಲೇಬರ್ ಅಂಡರ್ ಕರೆಕ್ಟ್ ನಾಲೆಡ್ಜ್. ಯಾರು ಕೇಳಿದ್ರೆ ನನಗೆ ಬಹಳ ಲಕ್ಕಿರಿ ನಾನು, ವೆರಿ ಗುಡ್. ಜ್ಯೋತಿಷ ಕಲ್ತಿದ್ದೀನಿ, ನಾನು ಬಹಳ ಲಕ್ಕಿ. ಎಲ್ಲಿ ಅಪ್ಲೈ ಮಾಡಬೇಕು, ಎಲ್ಲಿದೆ ನಂದು ಯೋಗ, ಅಲ್ಲಿ ಮಾಡ್ತೀನಿ. ಸೊ ಅಪ್ಲೈ ವೇರ್ ಯು ಗೆಟ್ ಎ ರಿಪ್ಲೈ. ಅರ್ಥ ಆಯ್ತಾ? ಜ್ಯೋತಿಷ್ಯದಲ್ಲಿ ಇದೊಂದು ಸೆಂಟೆನ್ಸ್ ಬಹಳ ಇಂಪಾರ್ಟೆಂಟ್. ಅಪ್ಲೈ ವೇರ್ ಯು ಗೆಟ್ ಎ ರಿಪ್ಲೈ. ಸುಮ್ಮನೆ ಅದನ್ನ ಮಾಡಿಕೊಂಡು ನೀಟ್ ಬರ್ಕೊಂಡು ನೀಟ್ 3 ವರ್ಷ ಮಾಡಿಕೊಂಡು ಅದನ್ನು ತಲೆ ಕೆಟ್ಟದಲ್ಲೇ ಈ ಕಡೆ ಇಂಜಿನಿಯರಿಂಗು ಹೋಗಕ್ಕಾಗ್ದಲೆ, ಅಥವಾ IAS ಮಾಡ್ತೀನಿ ಅಂತ IPS ಮಾಡ್ತೀನಿ ಅದು ಮಾಡ್ತೀನಿ ಅಂತ ಅದರಿಂದನೇ ಬಿದ್ದು ಫ್ರಸ್ಟ್ರೇಷನ್ ಆಗಿ ಪ್ಲಾನ್ ಬಿ ಇಲ್ಲದೆ ಮುಂದಕ್ಕೆ ಹೋಗ್ತಾ ಇದ್ರೆ ಲೈಫ್ ವಿಲ್ ಗಿವ್ ಎ ವೆರಿ ಡಿಫಿಕಲ್ಟ್ ಹೊಡೆತ ಕೊಡುತ್ತೆ. ಅವಾಗ ಲಕ್ಕಲ್ಲ, ಅದು ಲಕ್ವಾ ಆಗತ್ತದು. ಅರ್ಥ ಆಯ್ತಾ? ಲಕ್ವಾ ಆಗತ್ತೆ. ಎಸ್ಪೆಷಲಿ ಜೆಂಟ್ಸ್ಗೆ ನಾನು ಹೇಳ್ತೀನಿ ಜಾಸ್ತಿ, ಹುಡುಗರಿಗೆ. ಹೆಣ್ಮಕ್ಳು ಬಿಡ್ರಿ, ದೇ ಕ್ಯಾನ್ ಟ್ರೈ. ಯಾಕೆಂದ್ರೆ ಭಾರತದಲ್ಲಿ ಹೆಣ್ಮಕ್ಳಿಗೆ ಅಜೆಂಡಾ ಸ್ವಲ್ಪ ಬೇರೆ ಇದೆ. ಬೇಕಾದ್ರೆ ಒಂದು ಸ್ವಲ್ಪ ಅವ್ರ ಮನೆತನ ದುಡ್ಡು ಕಾಸು ಚೆನ್ನಾಗಿದ್ದು, ಸ್ವಲ್ಪ ನಾರ್ಮಲ್ ಆಗಿ ಎಜುಕೇಶನ್ ಮಾಡ್ಕೊಂಡಿದ್ದು, ಅವ್ರು ಏನಾರು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಟ್ರೈ ಮಾಡ್ತಾ ಇದ್ದಿದ್ದು ಏನಾರು ಆಗಿಲ್ಲ, 26 ಆಯ್ತು ಅಂದ್ರೆ ಡೈರೆಕ್ಟ್ ದೇ ಹ್ಯಾವ್ ಎ ಆಪ್ಷನ್, ಡೈರೆಕ್ಟ್ ಎಂಟ್ರಿ ಇದೆ ಅವ್ರಿಗೆ ವೈಕುಂಠ ದ್ವಾರದಲ್ಲಿರ್ತ ಎಂಟ್ರಿ ಕೊಡ್ತಾರಲ್ಲ ಅಲ್ಲಿ ತಿರುಪತಿಲಿ, ಸ್ಪೆಷಲ್ ಎಂಟ್ರಿ. ಮ್ಯಾರೇಜ್ ವೆರಿ ಸಿಂಪಲ್, ನಾಟ್ ಟು ವರಿ. ಹುಡುಗರದ ಕತೆ ವೆರಿ ಡೇಂಜರಸ್ ಸಿಚುವೇಶನ್ ಇರ್ತೀರಾ ಎಷ್ಟೋ ಜನ. ಯಾಕಂದ್ರೆ 20 ಲಕ್ಷ ಜನ ಬರೀತಾರೆ 1000 ಸೀಟ್ಗೆ. 1000 ಸೀಟ್ಗೆ 20 ಲಕ್ಷ ಜನ. ಇದ್ರಲ್ಲಿ ಉದ್ಧಾರ ಆಗಿರೋರು ಯಾರು ಗೊತ್ತಾ? ಈ IAS KS ಟ್ರೈನಿಂಗ್ ಕೊಡ್ತಾರಲ್ಲ ಅವ್ರುಗಳೇ ಉದ್ಧಾರ ಆಗಿರೋದು. ಆ 20 ಲಕ್ಷ ದುಡ್ಡು ಕೊಟ್ಟು ಮಾಡಿ. ಇಟ್ ಈಸ್ ಎ ಕ್ವಶನ್ ಆಫ್ ಪ್ರಾಬಬಿಲಿಟೀಸ್ ಆನ್ 2 ಪ್ಯಾರಾಮೀಟರ್ಸ್. ಪ್ರಾಬಬಿಲಿಟೀಸ್ 2 ಪ್ಯಾರಾಮೀಟರ್ಸ್ ಅಲ್ಲಿ ಇರುತ್ತೆ. ಒಂದು ನಂಬರ್ ಆಫ್ ಸೀಟ್ಸ್ ಅವೈಲೇಬಲ್ ಆ ವರ್ಷದಲ್ಲಿ, ಮತ್ತೆ ಕಟ್ ಆಫ್ ಪಾಯಿಂಟ್. ಇನ್ನು ಫೈನಲಿ ನಿಮ್ಮ ಹಾರ್ಡ್ ವರ್ಕ್ ಜೊತೆ ನಿಮ್ದು ಲಕ್ ಇದೆಯಾ ನೋಡ್ಕೊಳ್ಳಿ. ಲಕ್ ಇದೆಯಾ ಹಾರೋಸ್ಕೋಪ್ ಅಲ್ಲಿ ನೋಡ್ಕೊಳ್ಳಿ. ಲೇಬರ್ ಅಂಡರ್ ಕರೆಕ್ಟ್ ನಾಲೆಜ್ ಇದೆಯಾ? ಸುಮ್ಮನೆ ಯಾರೋ ವೇಷಧಾರಿಗಳ ಹತ್ರ ಕಾಂಪೌಂಡರ್ ಹತ್ರ ಹೋದ್ರೆ ಕರೆಕ್ಟಾಗಿ 10ನೇ ಮನೆ ನೋಡ್ತಾರೆ ಅಥವಾ 11ನೇ ಮನೆ ನೋಡ್ತಾರೆ. ಅಲ್ಲಿ ಸೂರ್ಯ ಇದ್ರೆ ಮಂಗಳ ಇದ್ರೆ ಹಾಗೆ ಆಗುತ್ತೆ, ಮಾಡಿಸ್ರಿ ನಾನಿದ್ದೀನಿ. ದೇ ಆರ್ ಆಕ್ಚುಲಿ ಕಾಂಪ್ಲಿಕೇಟೆಡ್ ಅವರ್ ಲೈಫ್ಸ್. ಅಲ್ಲಿನ ಸ್ವಲ್ಪ ದಶಾಭುಕ್ತಿಗಳು ನೋಡಿ ಕಾಂಬಿನೇಷನ್ ಸರಿ ಇಲ್ಲ ಅಂದ್ರೆ ಗೈಡ್ ಮಾಡಬೇಕು. ಅಸ್ಟ್ರಾಲಜಿ ಇಸ್ ಎ ಗೈಡಿಂಗ್ ಫ್ಯಾಕ್ಟರ್. ಅದಕ್ಕೆ ನಾನು ಹೇಳ್ತಾ ಇರೋದು 21ನೇ ತಾರೀಕು ಕ್ಲಾಸಸ್ ಇದೆ, ಬಂದು ಕಲೀರಿ. ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ ತಿಳ್ಕೊಳ್ಳಿ. ಲೈಫಲ್ಲಿ ಆಪ್ಷನ್ಸ್ ಯಾವ್ಯಾವ್ದಿದೆ, ನನಗೆ ಈ ಲೈನಲ್ಲಿ ಯಾಕೋ ವರ್ಕೌಟ್ ಆಗ್ತಾ ಇಲ್ಲ, ಈ ಲೈನ್ ಹೋಗ್ಬೋದಾ? ಇಟ್ ಗೈಡ್ಸ್ ಯು. ಇಟ್ ಈಸ್ ಎ ಗೈಡ್ ಅಂಡರ್ ಲಕ್. ಗೈಡ್ ಅಂಡರ್ ಲಕ್. ಆಪ್ಷನ್ ಯಾವ್ಯಾವ್ದಿದೆ ತೋರಿಸ್ತಾ ಇದೆ, ಅದ್ರಲ್ಲಿ ಹೆಚ್ಚು ದಾರಿ ತಿರ್ಸುತ್ತೆ. ಈಗ ಈ ದಾರಿಲಿ ಹೋಗ್ತಾ ಇದೀವಿ, ಯಾಕೋ ಕಷ್ಟ ಆಗ್ತಾ ಇದೆ, ಸರಿಯಾಗಿ ದುಡಿಯಕ್ ಆಗ್ತಾ ಇಲ್ಲ. ಅದ್ ಬಿಡಪ್ಪ, ಈ ದಾರಿಲಿ ಹೋಗಿದ್ರೆ ನೀನು ಅಷ್ಟೇ ಕಷ್ಟ ಅಪ್ಲೈ ಇಲ್ಲಿ ಮಾಡು, ನಿನ್ಗೆ ಅದ್ರದ್ದು ಡಬಲ್ ಬರುತ್ತೋ ತ್ರಿಬಲ್ ಬರುತ್ತೋ. ಅದು ಹಂಗೆ ಕೆಲವ್ರಿಗೆ ಏನಾಗ್ಬಿಡುತ್ತೆ, ಹಾರೋಸ್ಕೋಪಿಕಲಿ ಮತ್ತೆ ಅವ್ರಿಗೆ ಹೋಗೋ ದಾರಿ ಎರಡನ್ನೂ ಮಿಕ್ಸ್ ಆಗಿ ಸಕ್ಸಸ್ ಬಂದ್ಬಿಡುತ್ತೆ. ಎಷ್ಟು ಜನ ಬರ್ತಾರೆ, ಸರ್ ನನ್ಗೆ ರಾಜಕೀಯದಲ್ಲಿ ಇದೆಯೋ ಅಂತಾರೆ. ಇಲ್ಲ ಅಂದ್ಬಿಟ್ರೆ ಕೋಪ ಅವ್ರಿಗೆ. ಯಾಕಂದ್ರೆ ಅವ್ರಿಗೆ ಸಡನ್ ಆಗಿ ನಿಮ್ಗೆ ರಾಜಕೀಯದಲ್ಲಿ ರಾಜಶ್ಯಾಮಲ ಪೂಜೆ ಮಾಡಿಸ್ಬೇಕು, ರಾಜಶ್ಯಾಮಲ ಪೂಜೆ ಮಾಡಿದ್ರೆ ನೀವು ಡೈರೆಕ್ಟ್ CM ಆಗ್ಬಿಡ್ತೀರಾ. ನೀವೇನು ಸೇವೆ ಮಾಡೋದು ಬೇಡ, ಏನು ಬೇಡ. ಆಮೇಲೆ ನಮ್ದು ಸರ್ವಜನ ವಶೀಕರಣ ಅಂತ ಇದೆ, ಒಂದು 3 ಲಕ್ಷದ ಮಾಡಿಸ್ಬಿಡಿ. ಎಲೆಕ್ಷನ್ ಟೈಮಲ್ಲಿ ಕಾಂಪೌಂಡರ್ಗೆ ಬಿಸ್ನೆಸ್. ಯಾಕಂದ್ರೆ ಎಲ್ಲರಿಗೂ ಕೂಡ ವಿನ್ ಆಗ್ಬೇಕು ಅನ್ನೋದು ಬಂದಿರುತ್ತೆ. ಅವರ ಹಾರೋಸ್ಕೋಪ್ ಅಲ್ಲಿ ವಿನ್ ಕಾಂಬಿನೇಷನ್ ಇದ್ರೆ ಯಾರು ನಿಲ್ಸಕ್ಕಾಗಲ್ಲ. ಬಟ್ ದೇ ಹ್ಯಾವ್ ಟು ವರ್ಕ್, ಅದು ಇದ್ದೇ ಇರುತ್ತೆ. ಲಕ್ ಅಂತಂದ್ರೆ ಲೇಬರ್ ಅಂದ್ರೆ ಹಾರ್ಡ್ ವರ್ಕ್ ಅಂಡರ್ ಕರೆಕ್ಟ್ ನಾಲೆಜ್ ಅಷ್ಟೇ. ಹಾರೋಸ್ಕೋಪ್ ಹೆಲ್ಪ್ ಮಾಡುತ್ತೆ. ಸೊ ನಮ್ಮಲ್ಲಿ ಲಕ್ ಇದೆಯಾ? ಮದುವೆ ವಿಚಾರದಲ್ಲಿ ಲಕ್ ಇದೆಯಾ? ಎಜುಕೇಶನ್ ಲಕ್ ಇದೆಯಾ? ಜಾಬಲ್ಲಿ ಲಕ್ ಇದೆಯಾ? ನಮ್ದೊಂದು ಸ್ವಲ್ಪ ಸಣ್ಣ ಫೀಸ್ ಇದೆ, ಲೈಫ್ ಲಾಂಗ್ ನಿಮ್ಗೆ ಹೆಲ್ಪ್ ಆಗುತ್ತೆ. ಡಿಸೆಂಬರ್ 21ನೇ ತಾರೀಕು ಬೆಳಿಗ್ಗೆ ಒಂದು ಬ್ಯಾಚು 11 ಗಂಟೆಗಿದೆ, ಸಂಜೆ 7:15 ಕರೆ ತಗೊಂಡೋಗೋಣ. ನಮಸ್ಕಾರ. ನಮಸ್ತೆ ಗುರುಗಳೇ. ಹೇಳಿ ಗುರುಗಳೇ, ನಮ್ಮ ಮನೆಯ ಒಂದು ಕಾರ್ ತಗೊಂತಾರಂತೆ, ಅವ್ರದ್ದು ಒಂಚೂರು ತಗೊಳಕ್ ಟೈಪ್ ಚೆನ್ನಾಗಿದೆಯಾ ಅಂತ ಹೇಳ್ಬೇಕಿತ್ತು.
ಟೈಮ್ ಪ್ರಶ್ನಾಶಾಸ್ತ್ರ. ಯಾವ ತರ ಇದು ಟೈಮ್ ಚೆನ್ನಾಗಿತ್ತ ಅನ್ನಕ್ಕೆ ಹೆಂಗಿದು ಯಾವ ತರ ಹೇಳಿ? ಪ್ರಶ್ನಾಶಾಸ್ತ್ರದಲ್ಲೆಲ್ಲ ಕಾರ್ ತಗೋಬೋದ ಅವ್ರಿಗೆ ಅಂತ ಹೇಳಿ ಕಾರ್ ತಗೊಳಕ್ ಟೈಮ್ ಯಾರೋ ಹೇಳಿದ್ರಂತೆ, ನೀವು ಹೋಮ ಮಾಡಿಸಿ ಕಾರ್ ತಗೋಬೇಕು ಅಂದ್ರಂತೆ. ಇದು ಬನ್ನಿ, ಹೋಮ ಮಾಡಿಸಿ ಕಾರ್ ತಗೋಬೇಕು, ಕಾರ್ ಒಳಗಡೆನೆ ಹೋಮ ಮಾಡಿಸ್ಬೇಕ್ರಿ. ಅಲ್ಲ ಹಂಗೆ ತಗೋಬಾರ್ದು, ಅದಕ್ಕೆ ಅದು ಪ್ರಶ್ನಾಶಾಸ್ತ್ರ ಕೊಡ್ತಿದ್ರು 9 ಗುರುಗಳೇ. ಸರಿ, ಇದಕ್ಕೆಲ್ಲ ಆನ್ಸರ್ ಅಲ್ಲ. ಆಕ್ಚುಲಿ ಅದನ್ನ ಯಾವ ತರ ಹೇಳಿದ್ರು, ಜಾತಕ ನೋಡಿ ಹೇಳಿದ್ರ? ಏನ ಹಂಗೆ ಕೇಳಿದ್ರಂತೆ ಗುರುಗಳೇ, ಸುಮ್ನೆ ಕೇಳಿದ್. ಓ, ಕಾಂಪೌಂಡರ್ಗಳು ಸ್ಟಾರ್ಟ್ ಆಯ್ತು. ರಾಶಿ ನಕ್ಷತ್ರ ಕೇಳಿ ಹೇಳಿದಕ್ಕೆ ನೀವು ಹೋಮ ಮಾಡಿಸಿ ಸಂಧಿ ಶಾಂತಿ ಮಾಡಿಸಿ ತಗೋಬೇಕು ನೀವು ಅಂದ್ರಂತೆ. ಸಂಧಿಲ್ ಬೇರೆ ಶಾಂತಿ ಮಾಡಿಸ್ಬೇಕಾ? ಆಯ್ತಾಯ್ತಾಯ್ತು. ಯಾವ ಹೆಸರು ಕೊಡಿ, ಅಡ್ರೆಸ್ ಕೊಡಿ, ಹೋಗ್ಬರ್ತೀನಿ. ಎಷ್ಟು ಜನಕ್ಕೆ ಹಿಂಗೆ ಮಾಡ್ಸೋನೆ? ಹಂಗಾರೆ ಈ ತರ ಎಲ್ಲ ಹೋಮ ಮಾಡ್ಸಂಗಿದ್ರಿ ಆಕ್ಸಿಡೆಂಟ್ಗಳೇ ಆಗ್ತಾ ಇರಲಿಲ್ಲ ಅಲ್ವಾ ಹೊಸ ಲೈಫಲ್ಲಿ? ಕೇಳೋಣ ನಮ್ ಗುರುಜಿ. ಭಯದ ಅಲ್ಲ, ನಮ್ ಗುರುಜಿ ಅಲ್ಲ, ನಿಮ್ಗೆ ಹೇಳ್ತಾ ಇದೀನಿ. ಭಯದ ಮೇಲೆ ದೊಂಬರಾಟ ಆಡ್ತಾರ ಜನ, ಅರ್ಥ ಆಯ್ತಾ? ಎಂತೆಂತ ದೊಡ್ಡ ದೊಡ್ಡ ಮಹನೀಯರು ಕಮ್ಮಿ ಏಜಲ್ಲಿ ಹೋಗ್ಬಿಟ್ರು, ಅಂತವ್ರಿಗೆಲ್ಲ ಇವ್ರೇನು ಮಾಡಿಲ್ಲ. ಇವರು ಸಿಕ್ಕಿದ್ರ ಸೈಕಲ್ ಗ್ಯಾಪ್ ಅಲ್ಲಿ ಮುಗೀತು. ಆಯ್ತು. ಎಷ್ಟೋ ನಂಬರು? 9 ಗುರುಗಳೇ. 9. ಇದನ್ನ ಹೆಂಗ್ ನೋಡೋದೋ ಏನ್ ನೋಡೋದು ನಿಮ್ ಪ್ರಶ್ನೆ ಅಂತ ನಂಗಂತೂ ಅರ್ಥ ಆಗ್ತಾ ಇಲ್ಲ. ವೆಹಿಕಲ್ ಅಲ್ಲಿ ನೋಡ್ತೀನಿ ಹೋಗಿ. 4ನೇ ಮನೆ ನೋಡ್ತೀನಿ. ಖರ್ಚು ಬರುತ್ತೆ ಅಂತ ತೋರಿಸ್ತಾ ಇದೆ, ಬೇರೆ ಏನು ಎಫೆಕ್ಟ್ ಇಲ್ಲ. ಖರ್ಚು ಬರುತ್ತೆ, ತಗೊಳ್ತಾರೆ 100%. ಇಲ್ಲಿ 4ನೇ ಮನೆ ಬಂದಿದೆ, ಇಲ್ಲಿ ಟೇಸ್ಟ್ ಅಲ್ಲಿ ಬಂದೇ ಇದೆ. ಇಲ್ಲಿ 12ನೇ ಮನೆ ಅಂದ್ರೆ ವ್ಯಯ ಅಷ್ಟೇ, ಅದು ಖರ್ಚು ಜಾಸ್ತಿ. ಲಾಭ ಇವ್ರಿಗೆ ಇಲ್ಲಿ ಅವ್ರ ಬಗ್ಗೆ ತೋರಿಸುತ್ತೆ 11, ಏನು ತೊಂದರೆ ಇಲ್ಲ. ಖರ್ಚು ಜಾಸ್ತಿ ತಗೊಂಡ್ರೆ ಅಷ್ಟೇ. ನೀವೇನ್ ಅನ್ಕೊಂಡಿದ್ದೀರಾ ಅದಕ್ಕೆ ಎಕ್ಸ್ಟ್ರಾ ಖರ್ಚು. ಅದು ಹೆಂಗ್ ಬೇಕಾದ್ರೂ ಮಾಡ್ಬೋದು, ಸಾಲ ಆದ್ರೂ ತಗೊಂಡ್ ಮಾಡ್ಬೋದು ಅಲ್ವಾ? ಸೊ ಹೋಮ ಮಾಡಿದ ತಕ್ಷಣ ಸಾಲ ಮನ್ನಾ ಆಗ್ಬಿಡುತ್ತಾ? ಈಗ ಫುಲ್ ಕ್ಯಾಶ್ ಕೊಡ್ತಾ ಇದ್ರೆ ಹೆಂಗೆ? ಇಲ್ಲ, ಇದು EMI ತಗೊಂತಾರೆ. ಬನ್ನಿ, ನಮ್ ಕರೆಕ್ಟ್ ಆಗಿ ನಮ್ದು ಆರಸ್ಕೋಪ್ ಕರೆಕ್ಟ್ ಆಗಿ ತೋರಿಸುತ್ತೆ ಮೇಡಮ್. ನೀವು ಮುಲ್ಲಾಜೆ ಇಲ್ಲ, ಏನಿಲ್ಲ. 12 ಯಾಕೆ ಬಂತು ಇದು ಅಂತಂದ್ರೆ, ಆಮೇಲೆ ಇದು ದುಡ್ಡು ಸಾಲದಲ್ಲೇ ಕಟ್ಟಕ್ಕಾಗ್ದಲೆ ಅವ್ರು ಬಂದು ನಿಮ್ ಗಾಡಿ ಕಿತ್ಕೊಂಡು ಹೋಗಿ ಆ ಟೈಮಲ್ಲಿ ನೀವು ಹೋಮ ಮಾಡಿಸ್ಬೇಕಾಯ್ತು ಅಂದ್ರೆ ಏನ್ ಹೇಳೋಣ? ಒಂದು ಹೋಮದಿಂದ ಹೆಂಗೆ ನಿಮ್ಗೆ ದುಡ್ಡು ಜಾಸ್ತಿ ಬರುತ್ತೆ? ದುಡ್ಡೆಲ್ಲ ಕಾರ್ ತಗೊಂಡೆ ಅಲ್ಲ, ಕಾರ್ ತಗೊಳ್ತೀರಾ, ಅದು ಫಾರ್ ಎಕ್ಸಾಂಪಲ್ ನೀವೇನೋ ಮದುವೆ ಕಟ್ಟಕ್ಕಾಗಿಲ್ಲ, ಏನೋ ಆಯ್ತು ಅಂತಂದಾಗ ಹೋಮ ಹೆಂಗ್ ಹೆಲ್ಪ್ ಮಾಡುತ್ತೆ? ಸಂಧಿ ಶಾಂತಿ ಇದೆ ಇವಾಗ. ಸಂಧಿ ಮಾಡಿ ನಿಮ್ಗೆ ಏನ್ ಇಷ್ಟ ಬರುತ್ತೋ ಅದ್ ಮಾಡಿ. ಅದಕ್ಕೆಲ್ಲ ದುಡ್ಡು ತಗೊಂಡ್ಬಂದು ನಮ್ದು ಕ್ಲಾಸಸ್ ಮಾಡಿದ್ರೆ ನಿಮ್ಗೆ 9 ಗ್ರಹಗಳು ಒಳ್ಳೇದಾಗ್ಬಿಡತ್ತೆ. ಅರ್ಥ ಆಯ್ತಾ? ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಲಾಸ್ ಆಫ್ ಹೌಸ್ ಆರ್ ವೆಹಿಕಲ್ ಅಂತ ಯಾಕೆ ಕೊಟ್ಟಿದೀವಿ? ಎಕ್ಸ್ಪೆಂಡಿಚರ್ ಅಂತ ಇಲ್ಲಿ ಹಾಕ್ಸಿದೀನಿ ನೋಡಿ. ಇಲ್ಲಿ ಎಕ್ಸ್ಪೆಂಡಿಚರ್ ಆನ್ ಹೌಸ್ ಆರ್ ವೆಹಿಕಲ್ ಡೀಟೇಲ್ ಆಗಿ ಕೊಟ್ಟಿದ್ದೀನಿ. ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುತ್ತೆ. ಗಾಡಿ ಬಂದು ಇದು ಮಾಡ್ತೇವೆ. ಹೋಮ ಸಂಧಿ ಶಾಂತಿ ಮಾಡಿದ ತಕ್ಷಣ ನಿಮಗೇನು ಆಗಲ್ಲ, ನಿಮ್ದು ಯಾವುದು ಇಲ್ಲ ಇಲ್ಲಿ. ಓಕೆ, ಸೊ ಕಾರ್ಯಕ್ರಮ ಮುಗಿಸ್ತಕ್ಕಂಥ ಸಮಯ. ಕೆಲವು ವಿಚಾರಗಳು ಹೇಳಿದ್ದೀನಿ. ಜ್ಞಾನ ಇರ್ತಕ್ಕಂಥವ್ರ ಹತ್ರ ದಯವಿಟ್ಟು ಜಾತಕ ಹೋಗಿ ಕೇಳಿ, ಒಳ್ಳೆ ನಾಲೆಜ್ ಇರಬೇಕು. ಕಿತ್ತೋಗಿರೋರ ಹತ್ರ ಹೋಗ್ಬೇಡಿ. ಅದು ಮಾಡಿಸಿದ್ರೆ ಆಗ್ಬಿಡುತ್ತೆ, ಇದು ಮಾಡಿದ್ರೆ ಅದು ಯಾವ್ದೋ ಹೋಮ ಹೇಳ್ಕೊಡ್ರಪ್ಪ ನಮ್ಗೂ. ಅದು ಯಾರೋ ಹೇಳ್ತಾರೆ, ಈಗ ಯಾರೋ ಇದ್ರೆ ಹೇಳ್ಬಿಡ್ರಿ, ಊರವ್ರಿಗೆಲ್ಲ ಹಂಚ್ಬಿಡ್ತೀನಿ ಆ ಹೋಮನ. ಲೈಫಲ್ಲಿ ಕರ್ನಾಟಕದಲ್ಲಿ 0 ಆಕ್ಸಿಡೆಂಟ್ ನ ತಂದ್ಬಿಡೋಣ. ಅದು ಯಾವ್ದು ಹೋಮ ಹೇಳ್ರಪ್ಪ. ಸಂಧಿನೂ ಮಾಡ್ಸೋಣ, ಶಾಂತಿನೂ ಮಾಡ್ಸೋಣ. ಯಾವ ಸಂಧಿಲ್ ಬೇಕು ಎಲ್ಲ ಶಾಂತಿ ಮಾಡ್ಸೋಣ. 100% ಕರ್ನಾಟಕ ಆಕ್ಸಿಡೆಂಟ್ ಮುಕ್ತ ರಾಜ್ಯ ಮಾಡ್ಬಿಡೋಣ. ಓಕೆ, ಸೊ ಡಿಸೆಂಬರ್ ಬನ್ನಿ, ನಮ್ದು ಏನು ಅಂತ ನೋಡ್ಕೊಳ್ಳೋಣ. ಪ್ರೇ ಮಾಡೋದಷ್ಟೇ ನಮ್ಮ ಕೆಲಸ. ನಾವು ಯಾವ ಶಾಂತಿ ಯಾವುದು ಮಾಡಕ್ ಆಗೋದಿಲ್ಲ. ಸರ್ವೇ ಜನ ಸುಖಿನೋ ಭವಂತು. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800 ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800 ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದರ ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು
ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ. ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ನಮ್ಮ ಕೈಲಾಶ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಆಗ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ದೇವತಾ ವಾಹನಗಳಲ್ಲಿ ಗೂಬೆಯು ಶ್ರೀ ಮಹಾಲಕ್ಷ್ಮಿಯ ವಾಹನವಾಗಿದೆ. ಗೂಬೆಯು ಕತ್ತಲನ್ನು ಭೇದಿಸುವ ಶಕ್ತಿಯನ್ನು ಹೊಂದಿರುವುದರಿಂದ ಎಲ್ಲಾ ರೀತಿಯ ಆರ್ಥಿಕ ಸಮೃದ್ಧಿಯನ್ನು ಸೂಚಿಸುತ್ತವೆ. ಗೂಬೆಯ ಉಂಗುರವನ್ನು ಧರಿಸುವುದರಿಂದ ಉತ್ತಮ ಆರ್ಥಿಕ ಬೆಳವಣಿಗೆ ಮತ್ತು ಅನಾಗತ್ಯ ಖರ್ಚುಗಳನ್ನು ನಿಯಂತ್ರಿಸಬಹುದಾಗಿದೆ. ಗೂಬೆಯ ಉಂಗುರಕ್ಕಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ಧನ್ಯವಾದ.